ಮುದುಕನನ್ನು ಮದುವೆಯಾದ ಯುವತಿ ರಾತ್ರಿ ಮಾತ್ರ ಹತ್ತಿರ ಬಿಡುತ್ತಿರಲಿಲ್ಲ. ಸುನೈನಾ ಹಾಗೂ ಆದೇಶ್ ಬೆಡ್ ಮೇಲೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಯಾರೋ ಕೆಮ್ಮಿದಂತೆ ಕೇಳಿಸುತ್ತದೆ. ಇಬ್ಬರು ಗಾಬರಿಯಾಗುತ್ತಾರೆ. ಹತ್ತಿರ ಬಂದು ನೋಡಿ, ಓ ಮುದುಕ ಇನ್ನೂ ಬದುಕಿದ್ದಾನೆ, ಇವನು ಇದ್ದರೆ ನಮಗೆ ಕಷ್ಟ ಎಂದು ಸುನೈನಾ ಫ್ಲವರ್ ಪಾಟ್ನಿಂದ ವ್ಯಕ್ತಿಗೆ ಚೆನ್ನಾಗಿ ಹೊಡೆದು ಅವನ ಕಥೆಯನ್ನು ಮುಗಿಸಿಬಿಡುತ್ತಾರೆ. ಆದ್ದರಿಂದ ಆದೇಶ್ಗೆ ಶಾಕ್ ಆಗುತ್ತದೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸುನೈನಾ ಧೀರಜ್ ಎಂಬ 40 ವರ್ಷದ ವ್ಯಕ್ತಿಯ ಪತ್ನಿಯಾಗಿರುತ್ತಾಳೆ. ಅವನು ಆಕೆಯನ್ನು ಯಾವಾಗಲೇ ರೊಮ್ಯಾನ್ಸಿಗೆ ಕರೆದರೂ ಕೂಡ ಆಕೆ ಅವನಿಂದ ದೂರ ಹೋಗುತ್ತಿರುತ್ತಾಳೆ. ಇದರಿಂದ ಕೋಪಗೊಂಡ ಧೀರಜ್ ಆಕೆಗೆ ಬೈಯುತ್ತಾನೆ. ಅದೇ ಸಮಯಕ್ಕೆ ಧೀರಜ್ನ ತಾಯಿ ಯಶೋಧ ಅಲ್ಲಿಗೆ ಬಂದು, ನೋಡಪ್ಪ, ನಿನಗೆ ಇಂತಹ ಯುವತಿ ಹುಡುಗಿ ಸಿಕ್ಕಿದ್ದು ನಿನ್ನ ಅದೃಷ್ಟ. ಸ್ವಲ್ಪ ಆಕೆಗೂ ಸಮಯ ಕೊಡು, ನಂತರ ಆಕೆಯೇ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಎಂದು ಬುದ್ಧಿವಾದ ಹೇಳುತ್ತಾಳೆ. ಮತ್ತೆ ಮರುದಿನ ರಾತ್ರಿ ಆಕೆಗೆ ದುಬಾರಿ ಗಿಫ್ಟ್ ಅನ್ನು ಧೀರಜ್ ಕೊಡುತ್ತಾನೆ. ಆಗಲೂ ಕೂಡ ಸುನೈನಾ ಅವನನ್ನು ಹತ್ತಿರ ಸೇರಿಸದೆ ದೂರ ತಳ್ಳುತ್ತಾಳೆ. ಇದರಿಂದ ಬೇಸರಗೊಂಡ ಧೀರಜ್ ಮರುದಿನವೇ ಸುನೈನಾಳನ್ನು ಅವಳ ತವರು ಮನೆಗೆ ಬಿಟ್ಟು ಅವನ ಮೇಲೆ ಕಂಪ್ಲೇಂಟ್ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನಂತರ ಸುನೈನಾಳ ತಂದೆ ರಾಜೇಶ್ ಅವಳಿಗೆ ಬೈಯಲು ಶುರು ಮಾಡುತ್ತಾನೆ. ನಿನ್ನ ಚರಿತ್ರೆ ಸರಿ ಇರಲಿಲ್ಲ, ಅದಕ್ಕೆ ನಿನಗೆ ಇಂತಹ ಹುಡುಗ ಸಿಕ್ಕಿದ್ದು. ಈಗ ಇವನ ಜೊತೆ ಹೇಗೆ ಹೊಂದಿಕೊಂಡು ಹೋಗಬೇಕು ತಾನೆ ಎಂದು ಬೈಯುತ್ತಾನೆ. ಆಗ ಕೋಪಗೊಂಡ ಸುನೈನಾ, ನೀವು ಹಣಕ್ಕಾಗಿ ನನ್ನನ್ನು ಶ್ರೀಮಂತನಿಗೆ ಮಾರಿದ್ದೀರಾ ಎಂದು ಬೈಯುತ್ತಾಳೆ. ಕೋಪಗೊಂಡ ರಾಜೇಶ್ ಅವಳ ಕಪಾಳಕ್ಕೆ ಹೊಡೆಯುತ್ತಾನೆ. ನಂತರ ಅಲ್ಲಿಗೆ ಸುನೈನಾಳ ಬಾಲ್ಯದ ಗೆಳೆಯ ಆದೇಶ್ ಬರುತ್ತಾನೆ. ಆಗ ರಾಜೇಶ್ ಆದೇಶ್ಗೆ ಸುನೈನಾ ಮಾಡುತ್ತಿರುವ ತಪ್ಪನ್ನು ಹೇಳುತ್ತಾನೆ. ಆಗ ಆದೇಶ್, ನಾನು ಆಕೆಯನ್ನು ಒಪ್ಪಿಸಿ ಗಂಡನ ಮನೆಗೆ ಕಳಿಸುತ್ತೇನೆ ಎಂದು ಹೇಳಿ ಅವಳ ರೂಮಿಗೆ ಬರುತ್ತಾನೆ. ನಂತರ ಇವರಿಬ್ಬರು ಹಗ್ ಮಾಡುತ್ತಾರೆ. ಇವರಿಬ್ಬರಿಗೂ ಮೊದಲಿನಿಂದಲೂ ಅಫೇರ್ ಇರುತ್ತದೆ. ಆಗ ಆದೇಶ್, ನಮ್ಮಿಬ್ಬರ ಪ್ಲಾನಿನಂತೆ ನೀನು ಮದುವೆಯಾಗಿದ್ದು ತಾನೆ, ಈಗ ನಾನು ಹೇಳಿದಂತೆ ನೀನು ನಡೆದುಕೊಂಡು ಹೋಗು, ನಾನು ಎಲ್ಲವನ್ನೂ ಸರಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಇದರಿಂದ ಸುನೈನಾಗೆ ಖುಷಿಯಾಗುತ್ತದೆ. ಮರುದಿನವೇ ಸುನೈನಾ ಧೀರಜ್ ಬಳಿ ಬಂದು ತನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡು ಕ್ಷಮೆ ಕೇಳಿ, ನಾನು ನಿಮ್ಮ ಜೊತೆ ನಿನ್ನ ಮೇಲೆ ಪ್ರೀತಿಯಿಂದ ಬಾಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವಳ ತಂದೆ ರಾಜೇಶ್, ನಾನು ಇವಳಿಗೆ ಬುದ್ಧಿ ಹೇಳಲಾಗಲಿಲ್ಲ, ಆದರೆ ಇವಳ ಗೆಳೆಯ ಆದೇಶ್ ಬಂದು ಆಕೆಯನ್ನು ಸರಿ ಮಾಡಿದ ಎಂದು ಹೇಳುತ್ತಾರೆ. ಇದರಿಂದ ಖುಷಿಗೊಂಡ ಯಶೋಧ ಹಾಗೂ ಧೀರಜ್, ಹಾಗಾದರೆ ಆದೇಶ್ನನ್ನು ನಮ್ಮ ಮನೆಗೆ ಒಮ್ಮೆ ಕಳುಹಿಸಿ ಅವರನ್ನು ಭೇಟಿ ಮಾಡಬೇಕು ಎಂದು ಹೇಳುತ್ತಾರೆ. ಅಂದು ರಾತ್ರಿ ಧೀರಜ್ ಹಾಗೂ ಸುನೈನಾ ಪ್ರೀತಿಯಿಂದ ಸೇರಲು ಪ್ಲಾನ್ ಮಾಡಿರುತ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಏನೋ ಶಬ್ದವಾಗುತ್ತದೆ. ಅದನ್ನು ನೋಡಲು ಧೀರಜ್ ಹೊರಗೆ ಬಂದಾಗ ಮುಸುಕುದಾರಿಯಾಗಿ ಬಂದಿದ್ದ ಆದೇಶ್ ಧೀರಜ್ಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿ ಹೋಗುತ್ತಾನೆ. ಆಗ ಯಶೋಧ ಅಲ್ಲಿಗೆ ಬಂದು ಕಣ್ಣೀರು ಹಾಕುವಾಗ ಸುನೈನಾ ಯಾರೋ ಕಳ್ಳ ಬಂದು ಹೊಡೆದು ಹೋಗಿಬಿಟ್ಟ ಎಂದು ಸುಳ್ಳು ಹೇಳುತ್ತಾಳೆ. ಇದರಿಂದ ಅಂದಿನ ಸಮಾಗಮನವನ್ನು ಸುನೈನಾ ತಪ್ಪಿಸಿಕೊಳ್ಳುತ್ತಾಳೆ. ಮರುದಿನ ಯಶೋಧ ಕಂಪ್ಲೇಂಟ್ ಕೊಡಲು ಹೇಳುತ್ತಾಳೆ. ಆಗ ಧೀರಜ್, ನಾವು ಕಂಪ್ಲೇಂಟ್ ಕೊಟ್ಟರೆ ಅವನು ಮತ್ತೆ ಸೇಡು ತೀರಿಸಿಕೊಳ್ಳಬಹುದು, ನಿಮಗೆಲ್ಲ ತೊಂದರೆ ಆಗುತ್ತದೆ, ಬೇಡ ಎಂದು ಹೇಳುತ್ತಾನೆ. ನಂತರ ಸುನೈನಾ ಧೀರಜ್ಗೆ ಮಾತ್ರೆ ಕೊಡಲು ಬರುತ್ತಾಳೆ. ಆಗ ಧೀರಜ್, ಈ ಮಾತ್ರೆಯಿಂದ ನನಗೆ ತುಂಬಾ ನಿದ್ರೆ ಬರುತ್ತೆ, ಬೇಡ ಎಂದು ಹೇಳುತ್ತಾನೆ. ಆದರೂ ಕೂಡ ಬಲವಂತವಾಗಿ ಅವನಿಗೆ ಮಾತ್ರೆಯನ್ನು ಕೊಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆದೇಶ್ ಇವರ ಮನೆಗೆ ಬರುತ್ತಾನೆ. ಆಗ ಧೀರಜ್ ಕೂಡ ಅವನ ಜೊತೆ ಖುಷಿಯಿಂದ ನಮ್ಮಿಬ್ಬರನ್ನು ಒಂದು ಮಾಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಎಂದು ಹೇಳುತ್ತಾನೆ. ನಂತರ ಧೀರಜ್ಗೆ ನಿದ್ರೆ ಬರುತ್ತದೆ. ಅವನು ಸೋಫಾ ಮೇಲೆ ಮಲಗಿ ಬಿಡುತ್ತಾನೆ. ಆದರೆ ಇವರ ಪ್ಲಾನಿನಂತೆ ನಿದ್ರೆ ಮಾತ್ರೆ ಕೊಟ್ಟಿದ್ದರಿಂದ ಇವರಿಬ್ಬರಿಗೂ ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಆಗ ಸುನೈನಾ ಅವನಿಗೆ ಎಚ್ಚರವಾದರೆ ಕಷ್ಟ ಎಂದು ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನೇನು ಇವರು ರೊಮ್ಯಾನ್ಸ್ ಶುರು ಮಾಡಬೇಕು, ಅಷ್ಟರಲ್ಲಿ ಧೀರಜ್ಗೆ ಎಚ್ಚರವಾಗಿ ಸುನೈನಾ ಎಂದು ಕೂಗಿಬಿಡುತ್ತಾನೆ. ಇದರಿಂದ ಅವರಿಬ್ಬರಿಗೂ ಗಾಬರಿಯಾಗುತ್ತದೆ. ಆಗ ಧೀರಜ್ ಅಲ್ಲಿಗೆ ಬರುವಷ್ಟರಲ್ಲಿ ಆದೇಶ್ ಬಾತ್ರೂಮಿನಿಂದ ಹೊರಗಡೆ ಬರುತ್ತಾನೆ. ನಾನು ವಾಶ್ರೂಮ್ ಯೂಸ್ ಮಾಡಲು ಬಂದಿದ್ದೆ ಎಂದು ಸುಳ್ಳು ಹೇಳುತ್ತಾನೆ. ಸ್ವಲ್ಪ ದಿನಗಳ ನಂತರ ಯಶೋಧ ಧೀರಜ್ಗೆ, ಆ ಆದೇಶ್ ಎಂಬ ಹುಡುಗ ಪ್ರತಿದಿನ ಬಂದು ಸುನೈನಾ ಜೊತೆ ಹರಟೆ ಹೊಡೆಯುತ್ತಿದ್ದಾನೆ, ಇದೇಕೋ ನನಗೆ ಸರಿ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಅಂದು ರಾತ್ರಿ ಎಂದಿನಂತೆ ಸುನೈನಾ ಮಲಗುವ ಮುನ್ನ ಧೀರಜ್ಗೆ ಮಾತ್ರೆ ಕೊಡುತ್ತಾಳೆ. ಆಗ ಧೀರಜ್, ನಾನು ಆಮೇಲೆ ನುಂಗುತ್ತೇನೆ ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಸುನೈನಾಗೆ ಕರೆ ಬರುತ್ತದೆ. ಆಗ ಆದೇಶ್, ನಾನು ಮಹಡಿ ಮೇಲೆ ಇದ್ದೇನೆ, ಬಾ ಎಂದು ಹೇಳುತ್ತಾನೆ. ಆಗ ಸುನೈನಾ ಧೀರಜ್ ಮಲಗಿದ್ದಾನೆ ಎಂದು ಬಾಗಿಲ ಬಳಿ ಚೆಕ್ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗುತ್ತಾಳೆ. ಅಲ್ಲಿ ಅವರಿಬ್ಬರು ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಧೀರಜ್ ಬಂದು ಆದೇಶ್ನನ್ನು ಚೆನ್ನಾಗಿ ಹೊಡೆದು ಅಲ್ಲಿಂದ ಕಳಿಸುತ್ತಾನೆ. ನಂತರ ಪತ್ನಿಯನ್ನು ಮನೆಯೊಳಗೆ ಎಳೆದುಕೊಂಡು ಹೋಗುತ್ತಾನೆ. ಆಗ ಯಶೋಧ ಏನಾಯಿತು ಎಂದು ಕೇಳಿದಾಗ, ಏನೂ ಇಲ್ಲ ಅಮ್ಮ ಎಂದು ಆಕೆಯ ಮುಂದೆ ವಿಷಯ ಮುಚ್ಚಿಡುತ್ತಾನೆ. ನಂತರ ರೂಮಿಗೆ ಕರೆದುಕೊಂಡು ಹೋಗಿ, ನೋಡು, ಈ ತಪ್ಪನ್ನು ಎಂದಿಗೂ ಮುಂದುವರಿಸಬೇಡ, ಇದರಿಂದ ನನ್ನ ಮರ್ಯಾದೆ ಹೋಗುತ್ತದೆ, ನನ್ನ ತಾಯಿ ಕೂಡ ಇದರಿಂದ ಅವಮಾನಕ್ಕೆ ಒಳಗಾಗುತ್ತಾಳೆ, ಆದ್ದರಿಂದ ಇನ್ಮೇಲೆ ನಾವಿಬ್ಬರು ಅಟ್ಲೀಸ್ಟ್ ಪ್ರೀತಿಯಿಂದ ಬದುಕೋಣ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದು ಆಕೆಗೆ ಬುದ್ಧಿ ಹೇಳುತ್ತಾನೆ. ಮರುದಿನ ಸುನೈನಾ ಹಾಗೂ ಆದೇಶ್ ಭೇಟಿ ಮಾಡುತ್ತಾರೆ. ಆಗ ನಾವಿಬ್ಬರು ಓಡಿ ಹೋಗೋಣ ಎಂದು ಸುನೈನಾ ಇರುತ್ತಾಳೆ. ಆಗ ಆದೇಶ್, ಬೇಡ, ನಾವು ಧೀರಜ್ನನ್ನು ಮುಗಿಸಿ ಬಿಡೋಣ, ಆಗ ಅವನ ಆಸ್ತಿ ಪೂರ್ತಿ ನಿನಗೆ ಸಿಗುತ್ತದೆ, ನಾವು ಲೈಫ್ ಎಂಜಾಯ್ ಮಾಡಬಹುದು ಎಂದು ಹೇಳುತ್ತಾನೆ. ನಂತರ ಆದೇಶ್ ಒಬ್ಬ ಸುಪಾರಿ ಕಿಲ್ಲರ್ ಅನ್ನು ಭೇಟಿ ಮಾಡುತ್ತಾನೆ. ಆಗ ಸುಪಾರಿ ಕಿಲ್ಲರ್ ಅದಕ್ಕಾಗಿ 5 ಲಕ್ಷ ಕೇಳುತ್ತಾನೆ. ಆಗ ಆದೇಶ್ಗೆ 5 ಲಕ್ಷ ಹೇಗೆ ಅರೇಂಜ್ ಮಾಡುವುದು ಎಂದು ಚಿಂತೆ ಶುರುವಾಗುತ್ತದೆ. ಮರುದಿನವೇ ಸುನೈನಾಳ ತಂದೆ ರಾಜೇಶ್ ಬಂದು, ನನಗೆ ಸ್ವಲ್ಪ ಸಾಲವಾಗಿ ಬಿಟ್ಟಿದೆ, ಅದರಿಂದ ನನಗೆ 10 ಲಕ್ಷ ಹಣ ಬೇಕು ಎಂದು ಧೀರಜ್ನನ್ನು ಸಹಾಯ ಕೇಳುತ್ತಾನೆ. ಆಗ ಧೀರಜ್ ಅವನಿಗೆ ಕೊಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ನಂತರ ರಾಜೇಶ್ ಹಾಗೂ ಸುನೈನಾ, ಅಪ್ಪ ಬಂದ ಹಣದಲ್ಲಿ ನಾನು ನೀನು 5 ಲಕ್ಷ ಹಂಚಿಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಾರೆ. ಮರುದಿನವೇ 5 ಲಕ್ಷ ಸಿಕ್ಕಿದ ಮೇಲೆ ಅದನ್ನು ಸುಪಾರಿ ಕಿಲ್ಲರ್ಗೆ ಇವರಿಬ್ಬರು ಕೊಡುತ್ತಾರೆ. ನಂತರ ಸುನೈನಾಗೆ ಧೀರಜ್ ಕರೆ ಮಾಡಿ ಎಲ್ಲಿದೆಯಾ ಎಂದು ಕೇಳುತ್ತಾನೆ. ಆಗ ಸುನೈನಾ, ತಾಯಿ ಮನೆಗೆ ಹೋಗಿದ್ದೇನೆ, ಆಕೆಗೆ ಹುಷಾರಿಲ್ಲ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಸುಪಾರಿ ಕಿಲ್ಲರ್ ಬಂದು ಧೀರಜ್ನನ್ನು ಕೊಲೆ ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆದೇಶ್ ಹಾಗೂ ಸುನೈನಾ ಮನೆಗೆ ಬಂದು ಧೀರಜ್ನ ಬಾಡಿಯನ್ನು ನೋಡುತ್ತಾರೆ. ನಂತರ ಅವರಿಬ್ಬರು ಪಕ್ಕದ ಬೆಡ್ ಮೇಲೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ಧೀರಜ್ ಕೆಮ್ಮಲು ಶುರು ಮಾಡುತ್ತಾನೆ. ಆಗ ಇವರಿಬ್ಬರು ಇದರಿಂದ ಗಾಬರಿಯಾಗಿ ಇವನು ಇನ್ನೂ ಸತ್ತೇ ಇಲ್ಲ ಎಂದು ಸುನೈನಾ
ಧೀರಜ್ನನ್ನು ಫ್ಲವರ್ ಪಾಟ್ನಿಂದ ಹೊಡೆದು ಮುಗಿಸುತ್ತಾಳೆ. ನಂತರ ಇವರಿಬ್ಬರು ರಾಜೇಶ್ನನ್ನು ಕರೆಸಿ ಬಾಡಿಯನ್ನು ಸಾಗಿಸುತ್ತಾರೆ. ನಂತರ ಪೊಲೀಸರು ಮನೆಗೆ ಬಂದು ತನಿಖೆ ಶುರು ಮಾಡುತ್ತಾರೆ. ಎಲ್ಲರ ಹೇಳಿಕೆಗಳನ್ನು ಪಡೆಯುತ್ತಾರೆ. ಅಂದು ರಾತ್ರಿಯೇ ಸುನೈನಾಳ ರೂಮಿಗೆ ಆದೇಶ್ ಬಂದು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾನೆ. ಆ ಶಬ್ದವನ್ನು ಕೇಳಿಸಿಕೊಂಡ ಯಶೋಧ ಒಂದು ರೂಮಿನ ಬಾಗಿಲು ಬಡಿಯುತ್ತಾಳೆ. ಏನಾಯ್ತು ಎಂದು ಕೇಳುತ್ತಾಳೆ. ಆಗ ಸುನೈನಾ, ಯಾರೂ ಇಲ್ಲ, ನನಗೆ ಸ್ವಲ್ಪ ಮಂಡಿಗೆ ಏಟು ಬಿದ್ದಿತ್ತು ಎಂದು ಸುನೈನಾ ಸುಳ್ಳು ಹೇಳುತ್ತಾಳೆ. ಆಗ ಹೇಗೋ ಮಾಡಿ ಯಶೋಧಾಳನ್ನು ರೂಮಿನಿಂದ ಆಚೆ ಕಳಿಸಿ ಈ ಮುದುಕಿಯಿಂದ ನನಗೆ ಇನ್ನೂ ತೊಂದರೆ ಇದೆ ಎಂದು ಹೇಳುತ್ತಾಳೆ. ಆಗ ಆದೇಶ್, ನಿನ್ನ ಗಂಡನಂತೆ ಆಕೆಯನ್ನು ಮುಗಿಸಿ ಬಿಡೋಣ, ಆಗ ನೀನು ಆರಾಮಾಗಿ ಇರಬಹುದು ಎಂದು ಹೇಳುತ್ತಾನೆ. ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಆದೇಶ್ ಇವರ ಮನೆಗೆ ಬರುತ್ತಾನೆ. ಈಗ ಏಕೆ ಬಂದೆ ಎಂದು ಸುನೈನಾ ಕೇಳುತ್ತಾಳೆ. ನೀನು ಮೆಸೇಜ್ ಮಾಡಿದ್ದಕ್ಕೆ ಬಂದೆ ಎಂದು ಹೇಳುತ್ತಾನೆ. ಆದರೆ ಆ ಮೆಸೇಜ್ ಯಶೋಧ ಮಾಡಿರುತ್ತಾಳೆ. ಆಗ ಯಶೋಧ, ನಾನು ನಿಮ್ಮ ಮಾತುಗಳನ್ನು ನೆನೆ ಕೇಳಿಸಿಕೊಂಡಿದ್ದೆ. ನಾನು ನಿಮ್ಮನ್ನು ಮಾತನಾಡಿಸಿ ರೂಮಿನಿಂದ ಹೊರಡುವಾಗ ನಾನು ಮೊಬೈಲ್ ರೆಕಾರ್ಡಿಂಗ್ ಬಿಟ್ಟು ಹೋಗಿದ್ದೆ ಎಂದು ಹೇಳುತ್ತಾಳೆ. ಆಗ ಕೋಪಗೊಂಡ ಆದೇಶ್ ಯಶೋಧಾಳನ್ನೇ ಕೊಲ್ಲಲು ಹೋಗುತ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ಅಲ್ಲಿಗೆ ಸುಪಾರಿ ಕಿಲ್ಲರನ್ನು ಹಿಡಿದುಕೊಂಡು ಬರುತ್ತಾರೆ. ಆಗ ಅವನು ಇವರಿಬ್ಬರೇ ನನಗೆ ಸುಪಾರಿ ಕೊಟ್ಟಿದ್ದು ಎಂದು ಹೇಳಿಕೆ ಕೊಡುತ್ತಾನೆ. ಆಗ ಯಶೋಧ ಸುನೈನಾಳ ಕಪಾಳಕ್ಕೆ ಹೊಡೆದು, ದೇವರಂತ ನನ್ನ ಮಗನನ್ನು ಕೊಂದೆ, ಈಗ ಜೈಲಿಗೆ ಹೋಗಿ ಸಾಯಿ ಎಂದು ಹೇಳುತ್ತಾಳೆ. ಆಗ ಅವರಿಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನಲ್ ಜವಾನ್ ಪತ್ನಿ ಬುಡ್ಡಾ ಪತಿ ಎಂದು ಹುಡುಕಿ ನೋಡಬಹುದು.